ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಒಬ್ಬ ವಿಶೇಷವಾಗಿರುವಂತಹ ವ್ಯಕ್ತಿ. ಮಹಾಭಾರತದಲ್ಲಿ ಇದರ ಉಲ್ಲೇಖವಿದೆ. ಇದರದೇ ಆಗಿರುವಂತಹ ವಿಶೇಷ ಪರ್ವವೂ ಕೂಡ ಇದೆ. ಇದ್ರ ಬಗ್ಗೆ ಮಾತಾಡೋಣ. ಯಾವ ಪರ್ವ ಅಂತೆಲ್ಲ ಇವತ್ತು ನಾನು ಮಾತಾಡ್ತಾ ಇರೋದು ಆಸ್ತಿಕ ಋಷಿ ಅಂತ. ಆಸ್ತಿಕ ಋಷಿ ಅಂತಲೂ ಕರೀತಾರೆ. ಸರ್ಪದೇವತೆ ಮಾನಸ ಮತ್ತೆ ಋಷಿ ಜರತ್ಕರು ದಂಪತಿಯ ಸುತ್ತ ಅಸ್ತಿಕ. ಮಾನಸನ ಸಹೋದರ ಯಾರು ಅಂತ ಹೇಳಿದ್ರೆ ಸರ್ಪರಾಜ ವಾಸುಕಿ. ಮಹಾಭಾರತದಲ್ಲಿ ಅಸ್ತಿಕ ಸರ್ಪ ತಕ್ಷಕನ ಜೀವ ಉಳಿಸಿದ ಅನ್ನುವಂಥ ಒಂದು ಮಾತಿದೆ. ಜನಮೇಜಯ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಾದ ಮೇಲೆ ಎಲ್ಲ ಸರ್ಪಗಳನ್ನು ಕೊಲ್ಲುವಂಥ ಒಂದು ಯಜ್ಞವನ್ನ ಮಾಡ್ತಾನೆ ಅಲ್ವಾ. ಸರ್ಪಶಸ್ತ್ರ ಅಂತ ಕರೆದ್ರು. ಆ ಸರ್ಪಶಸ್ತ್ರವನ್ನ ಮಾಡೋದನ್ನ ನಿಲ್ಲಿಸೋದಕ್ಕೆ ಒಲಿಸಿದ್ದು ಅಸ್ತಿಕ ಅನ್ನುವಂಥ ಮಾತಿದೆ. ಮತ್ತೆ ಇದು ಯಾವ ದಿನ ಆಗಿರುತ್ತೆ ಗೊತ್ತಾ? ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ. ಅದೇ ನಾಗಪಂಚಮಿ. ಈ ವಿಶೇಷವಾಗಿರುವಂತಹ ದಿನ ಈ ಯಾಗ ಯಜ್ಞವನ್ನು ನಿಲ್ಲಿಸಲಾಗುತ್ತೆ. ಜನಮೇಜಯ ಇದನ್ನು ನಿಲ್ಲಿಸ್ತಾನೆ. ಮತ್ತು ಈ ಯಜ್ಞವನ್ನು ನಿಲ್ಲಿಸೋದಕ್ಕೆ ಮುಖ್ಯ ಕಾರಣ, ಮುಖ್ಯ ಪಾತ್ರ ವಹಿಸಿದ್ದು ಅಸ್ತಿಕ ಋಷಿ. ಇನ್ನು ಅಸ್ತಿಕ ಪರ್ವ ಅಂತ ಇದೆ ಮಹಾಭಾರತದಲ್ಲಿ. ಇದರಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸಲಾಗಿದೆ. ನೋಡಿ ಎಷ್ಟೆಲ್ಲ ವಿಚಾರಗಳು ಅಲ್ವಾ. ಒಂದೊಂದು ಮಹಾನ್ ಘಟನೆಗಳು ಏನಿದೆ ನಮ್ಮ ಪುರಾಣದಲ್ಲಿ, ಅದರಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿರೋದ್ರಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.